ಈಗಾಗಲೇ ಶಾಸಕರನ್ನ ಸಚಿವ ಸ್ಥಾನಕ್ಕೆ ಈಗಾಗಲೇ ಆಯ್ಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸಂಬಂಧಪಟ್ಟ ಹಾಗೆ ಶರಣ್ ಪ್ರಕಾಶ್ ಪಾಟೀಲ್ರ ಜೊತೆಗೆ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿದ್ದಾರೆ, ನೋಡ್ಕೊಂಡು ಬನ್ನಿ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಅವರ ಸಂಪುಟದಲ್ಲಿ ಯಾವೆಲ್ಲ ಸಚಿವರಿಗೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ ಅನ್ನೋ ಒಂದು ಕುತೂಹಲ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ತೆರೆ ಬಿದ್ದಿದೆ. ಪ್ರಮುಖವಾಗಿ ಲಿಂಗಾಯತ ಕೋಟಾದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಸ್ಥಾನವನ್ನ ಮತ್ತೆ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ರೀತಿ ಕುತೂಹಲಕ್ಕೆ ಕಾರಣವಾಗಿದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಖುದ್ದು ನಮ್ಮ ಜೊತೆ ಇದ್ದಾರೆ. ಸರ್, ಪ್ರಮುಖವಾಗಿ ಈಗ ಮತ್ತೆ ಇನ್ನೊಂದು ಅವಧಿಗೆ ಸಂಪುಟ ಸೇರ್ತಾ ಇದ್ವಿ. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಕೆಲಸ ಮಾಡೋದಕ್ಕೆ ತಾವು ಕೂಡ ಉತ್ಸುಕರಾಗಿದ್ರಿ. ಡಿ.ಕೆ. ಶಿವಕುಮಾರ್ ಅವರು ಕರೆ ಮಾಡಿದ್ರು ಸರ್. ಡಿ.ಕೆ. ಶಿವಕುಮಾರ್ ಜಿ ಅವರ ಕರೆ ಬಂದಿತ್ತು. ನನ್ನ ಸರ್ಕಾರದಲ್ಲಿ ನೀವು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಬೇಕು ನನ್ನ ಜೊತೆ ಅಂತ ಕರೆ ಮಾಡಿದ್ರು. ಅದಕ್ಕೆ ನಾನು ಒಪ್ಕೊಂಡು ನಾನು ಅವರಿಗೆ ಧನ್ಯವಾದಗಳನ್ನ ಹೇಳಿದ್ದೀನಿ. ಪ್ರಮುಖವಾಗಿ ಹಿಂದೆ ವೈದ್ಯಕೀಯ ಶಿಕ್ಷಣವನ್ನ ನಿಭಾಯಿಸ್ತಾ ಇದ್ರಿ, ಈಗ ಹೊಸ ಪೋರ್ಟ್ಫೋಲಿಯೋ ಏನಾದ್ರು ಕೇಳ್ತೀರಾ? ನಾನು ಪೋರ್ಟ್ಫೋಲಿಯೋ ಯಾವ್ದು ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವ್ರು ಯಾವುದೇ ಪೋರ್ಟ್ಫೋಲಿಯೋ ಕೊಟ್ಟರು ಕೂಡ ಅದನ್ನ ಮಾಡ್ಲಿಕ್ಕೆ ನಾನು ಸಿದ್ಧನಾಗಿದ್ದೀನಿ. ಸರ್, ಪ್ರಮುಖವಾಗಿ ಹಿಂದೆ ಸಚಿವರದ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಎಐಸಿಸಿ ವರಿಷ್ಠರು ತೆಗೆದುಕೊಂಡಿದ್ರು. ನಿಮ್ಮ ಒಂದು ಕಾರ್ಯವೈಖರಿಯನ್ನ ಪರಿಗಣಿಸಿ ಈ ಸ್ಥಾನವನ್ನ ಮತ್ತೆ ಕೊಟ್ಟಿದ್ದಾರಾ ಅಥವಾ ಲಿಂಗಾಯತ ಸಮುದಾಯ ಅಂತ ಪರಿಗಣಿಸಿ ಕೊಟ್ಟಿದ್ದಾರ? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಇವತ್ತು ನನಗೆ ವರಿಷ್ಠರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ರಾಹುಲ್ ಗಾಂಧೀಜಿ ಅವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು, ಮತ್ತೆ ಸುರ್ಜೇವಾಲಾಜಿ ಅವರು, ಮತ್ತೆ ವೇಣುಗೋಪಾಲ್ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ಪಕ್ಷದ ತೀರ್ಮಾನ ಯಾವತ್ತೂ ಕೂಡ ನಾನು ಈ ರಾಜ್ಯದ ಜನರ ಸೇವೆ ನಿಸ್ವಾರ್ಥ ಭಾವದಿಂದ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವರು ಏನಾದ್ರು ಭರವಸೆ ಕೊಟ್ಟಿದ್ರಾ? ಇಲ್ಲ, ನಾವು ಎಲ್ಲ ಸಾಮಾನ್ಯವಾಗಿ ಎಲ್ಲ ನಮ್ಮ ನಾಯಕರಿಗೆ ಭೇಟಿ ಮಾಡಿದ್ದೆ. ಅವಾಗ ನೋಡೋಣ ಚರ್ಚೆಯಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ದೆ. ಬಟ್ ಈಗ ಸರ್, ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ತಾವು ಕೆಲಸ ಮಾಡ್ತಾ ಇರೋದಕ್ಕೆ ಮತ್ತೆ ಪ್ರಮುಖ ಖಾತೆನೂ ಕೂಡ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ತಮ್ಗಿರ್ಬೋದು. ಅವರ ಒಂದು ಸಂಪುಟದಲ್ಲಿ ನಿಮ್ಮಿಂದ ಏನೊಂದು ನಿರೀಕ್ಷೆ ಮಾಡ್ಬೋದು ಸರ್? ನೋಡಿ, ನಮ್ಮಿಂದ ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ಮತ್ತು ಖಂಡಿತವಾಗಿಯೂ ಕೂಡ ಪಕ್ಷಕ್ಕೆ ಒಳ್ಳೆ ಹೆಸರು ಬರ್ತಕ್ಕಂಥ ರೀತಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಮತ್ತು ಅವರು ಕೂಡ ನನ್ನಿಂದ ಅದೇ ನಿರೀಕ್ಷೆಯನ್ನ ಮಾಡ್ತಾರೆ. ಕಲಬುರಗಿ ಜಿಲ್ಲೆಯಲ್ಲಿ ನೀವು ಕೂಡ ಮತ್ತೆ ಸಚಿವರಾಗಿರ್ತಕ್ಕಂಥವ್ರು, ಆ ಭಾಗದ ಒಂದು ಅಭಿವೃದ್ಧಿ ವಿಚಾರವಾಗಿ ತಮ್ಮ ಕೊಡುಗೆ ಹೇಗಿರುತ್ತೆ? ನೋಡಿ, ಯಾವತ್ತೂ ಕೂಡ ನಮ್ಮ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ. ಹಿಂದೆ ಸಿದ್ದರಾಮಯ್ಯಜಿಯವರು ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ರು. ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಜಿ ಅವರು ಕೊಡ್ತಾರೆ ಅಂತಕ್ಕಂಥದ್ದು ನನಗೆ ವಿಶ್ವಾಸ ಇದೆ. ಆ ಭಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಪ್ರತಿನಿಧಿಸಿರ್ತಕ್ಕಂಥ ಭಾಗ ಆಗಿರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಆ ಭಾಗದ ಅಭಿವೃದ್ಧಿ ಬಗ್ಗೆ ಬಹಳ ಆಸಕ್ತಿ ಇರೋದು ಇವತ್ತು ಎಲ್ಲ ನಾಯಕರಿಗೆ ಗೊತ್ತಿರ್ತಕ್ಕಂಥ ವಿಷಯ. ಅವರ ಒಂದು ಪ್ರಯತ್ನದಿಂದನೇ ಆರ್ಟಿಕಲ್ 371 ಆಗಿರ್ತಕ್ಕಂಥದ್ದು ಅಂತ ಯಾರು ಮರೆಯುವಂತಿಲ್ಲ. ಸರ್, ಆಮೇಲೆ ಪ್ರಮುಖವಾಗಿ ಸರ್, ನಿಮ್ಮ ಒಂದು ಪೋರ್ಟ್ಫೋಲಿಯೋ ಬಗ್ಗೆನೇ ಒಂದು ಚರ್ಚೆಗಳಿದೆ. ವೈದ್ಯಕೀಯ ಶಿಕ್ಷಣ ಬದಲು ತಾವು ಬೇರೆ ಒಂದು ಖಾತೆಯನ್ನ ಕೇಳಿದ್ದೀರಿ ಅನ್ನೋದು ಮಾಹಿತಿ. ನಾನು ಯಾವುದೂ ಖಾತೆ ಕೇಳಿಲ್ಲ. ವರಿಷ್ಠರು ಏನ್ ಖಾತೆ ಕೊಡ್ತಾರೆ ಅದನ್ನ ನಿಭಾಯಿಸ್ತೀನಿ ಅಷ್ಟೇ. ಸರ್, ಪ್ರಮುಖವಾಗಿ ಹೊಸಬರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಒಂದು ಚರ್ಚೆಗಳು ಕೂಡ ಇತ್ತು. ಮತ್ತೆ ಕೆಲವರಿಗೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ, ಹಂಚಿಕೆಯಲ್ಲಿ ಬಹಳಷ್ಟು ಒಂದು ಅನ್ಯಾಯ ಆಗಿದೆ ಅಂತ ಕೆಲವರು ತಮ್ಮ ಸಂವಿಧಾನಗಳು ಕೂಡ ಹೊರ ಹಾಕ್ತಾ ಇದ್ರು. ಅದೆಲ್ಲವೂ ಕೂಡ ಸರಿಪಡಿಸ್ತಕ್ಕಂಥ ಕೆಲಸ ಆಗುತ್ತಾ? ಈಗ ಇದು ಮೊದಲನೇ ಹಂತದ ಒಂದು ಪ್ರಮಾಣ ವಚನ ಇದೆ, ಇನ್ನೂ ಸಾಕಷ್ಟು ಅವಕಾಶಗಳಿವೆ. ಹಾಗಾಗಿ ಎರಡನೇ ಹಂತದಲ್ಲಿ ಸಾಕಷ್ಟು ಸಚಿವರಿಗೆ ಅವಕಾಶ ಕೊಡ್ಲಾಗ್ತದೆ, ಶಾಸಕರಿಗೆ. ಹಾಗಾಗಿ ಖಂಡಿತವಾಗಿ ಹೊಸ ಮುಖಗಳಿಗೂ ಕೊಡ್ತಾರೆ. ಇವತ್ತು ಯಾರು ಮೊದಲನೇ ಹಂತದಲ್ಲಿ ಇಲ್ಲ, ಎರಡನೇ ಹಂತದಲ್ಲೂ ಕೂಡ ಅವಕಾಶ ಸಿಗ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಎಲ್ಲಾ ಸಮಾಜದ ಎಲ್ಲ ವರ್ಗದ ಜನರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥದ್ದು, ಸಾಮಾಜಿಕ ನ್ಯಾಯ ಇದು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಇರೋದ್ರಿಂದ ಖಂಡಿತವಾಗಿ ಎಲ್ಲರೂ ಕೂಡ ನಾವು ಜೊತೆ ಕೆಲಸ ಮಾಡ್ತೀವಿ ಅಂತಕ್ಕಂಥದ್ದು ಭಾವನೆ ನನಗಿದೆ. ಗುಡ್ ಲಕ್ ಸರ್, ಒಳ್ಳೇದಾಗ್ಲಿ ಸರ್. ಇದಿಷ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.